ರಾಮದುರ್ಗ. ಇದು ಈ ಹಿಂದೆ ಒಂದು ಸಂಸ್ಥಾನವಾಗಿತ್ತು, ಒಂದು ರಾಜ್ಯವಾಗಿತ್ತು. ಆದರೆ 1948ರಲ್ಲಿ ಭಾರತದ ಅಧಿಪತ್ಯಕ್ಕೆ ಸೇರ್ಕೊಂಡು ಸದ್ಯ ಕನ್ನಡ ನಾಡಿನ ಅಂದ್ರೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಭಾಗವಾಗಿದೆ. ವೀಕ್ಷಕರೇ, ರಾಮದುರ್ಗ ಸಂಸ್ಥಾನವನ್ನ ಭಾವೆ ಅನ್ನೋ ಕುಟುಂಬದವರು ಆಳಿದ್ರು. 1799ರಲ್ಲಿ ಸ್ಥಾಪನೆಯಾಗಿರೋ ರಾಮದುರ್ಗದ ರಾಜ ಮನೆತನ ಬಾಂಬೆ ಪ್ರೆಸಿಡೆನ್ಸಿ ನಂತರ ಡೆಕ್ಕನ್ ಸ್ಟೇಟ್ ಏಜೆನ್ಸಿಯ ಅಡಿಯಲ್ಲಿ ಬ್ರಿಟಿಷ್ ಭಾರತದ ರಾಜ್ಯ ಪ್ರಭುತ್ವದ ರಾಜ್ಯದಲ್ಲಿ ಒಂದಾಗಿತ್ತು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲಿ ರಾಮದುರ್ಗವನ್ನ ಮೈಸೂರು ಸಂಸ್ಥಾನ ಆಕ್ರಮಿಸಿಕೊಂಡಿತ್ತು. ರಾಮರಾವ್ ವೆಂಕಟರಾವ್ ಭಾವೆ ಅಂದ್ರೆ ಇವರು ಭಾವೆ ರಾಜ್ಯದ ಕೊನೆಯ ಆಡಳಿತಗಾರ. ಇನ್ನು ರಾಮದುರ್ಗವನ್ನ ರಾಮನಗರಿ, ಭುಜಬಲಗಡ, ಬೆಲ್ಲದ ನಾಡು, ಕೊಳ್ಳಗಳ ನಾಡು, ಪುರಾಣ ಕ್ಷೇತ್ರ ಎಂತೆಲ್ಲ ಹೆಸರಿನಿಂದ ಕರೀತಾರೆ. ಉತ್ತರ ಕರ್ನಾಟಕದ ಧರ್ಮಸ್ಥಳ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನ ಇರೋದು ಇದೇ ರಾಮದುರ್ಗದಲ್ಲಿ. ಇನ್ನು ರಾಮದುರ್ಗದ ಸಮೀಪ ಶಬರಿಕೊಳ್ಳ, ನವಿಲು ತೀರ್ಥ, ದೊಡ್ಡ ಶಿವನ ಪ್ರತಿಮೆ, ಹೂವಿನ ಕೊಳ್ಳ, ರಾಮದುರ್ಗದ ಕೋಟೆಗಳು ಮತ್ತು ತೋರ್ಗಲ್ ಕೋಟೆಗಳು, ಹೀಗೆ ಇನ್ನು ಸಾಕಷ್ಟು ಇಂಪಾರ್ಟೆಂಟ್ ಪ್ಲೇಸಸ್ ಕೂಡ ಇವೆ. ಇನ್ನು ಇದೇ ತರ ಮಾಹಿತಿಗಳಿಗಾಗಿ ನನ್ನ ಫಾಲೋ ಮಾಡಿ. ಜೊತೆಗೆ ಈ ವಿಡಿಯೋದಲ್ಲಿ ನಾನ್ ಮಿಸ್ ಮಾಡಿರೋ ಮಾಹಿತಿಗಳನ್ನ ಕಾಮೆಂಟ್ ಮಾಡಿ.